ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಫರ್ದರ್ ನೋಡೋಣ, ಏನು ಇವರು ಅಗಲಿ ಹೋದ ಕಿಂಗ್ ಆಫ್ ಪೆಂಟಿಕಲ್ಸ್ ಪಾಪ ಅವ್ರೇನು ಅವರ ನೋವು ಏನು ಅಂತ ಹೇಳ್ಕೊತಾ ಇದ್ದಾರೆ. ಅವ್ರು ಯಾಕೆ ಏನಾಯಿತು, ಅವ್ರು ಏನು ಹೇಳ್ಕೋಬೇಕು ಅಂತ ಕೇಳಿದೆ ಬೆಳಗ್ಗೆ. ಸೊ ಅದನ್ನು ಹೇಳ್ಕೊತಾ ಇದ್ದಾರೆ ಇವಾಗ, ಆಯಿತಾ. ಸೊ ಇಲ್ಲಿ ಇನ್ನೊಂದು ಏನು ತೋರಿಸಿದ್ರು ಅಂತಂದರೆ ವೆರಿ ಕ್ಲಿಯರಾಗಿ ಇದಕ್ಕೆ ಏನು ಹೇಳಿಸಿದ್ರು, ತುಂಬ ಪವರ್ಲೆಸ್ ಆಗೋದ್ರು ಅಂತ ಹೇಳಿಸಿದ್ರು. ಇಲ್ಲಿ ವಿಭಿನ್ನ ಪಾತ್ರಗಳನ್ನ ಮಾಡಿದ್ರು ಅಂತ ತೋರಿಸಿದ್ರು, ಆಯಿತಾ. ಆ್ಯಕ್ಚುಲಿ ಆ್ಯಂಡ್ ಇದೇನಂತಂದರೆ ಲೈಕ್ ನೋಡಿ, ಸೋಲಾರ್ ಪ್ಲೆಕ್ಸಸ್ ಅಂತ ಮೂರನೇ ಚಕ್ರ ನಮ್ಮದು 7 ಚಕ್ರ ಅಂತ ಹೇಳ್ತೀನಲ್ವಾ, ಅದರಲ್ಲಿ 3ನೇ ಚಕ್ರ ಸೋಲಾರ್ ಪ್ಲೆಕ್ಸಸ್. ಇಲ್ಲಿ ಯೆಲ್ಲೋ ಕಲರ್ ಇದೆ ಇಲ್ಲಿ, ಆಯಿತಾ. ಸೋಫಾ ನೋಡಿದ್ರೆ ಯೆಲ್ಲೋ ಕಲರ್ ಇದೆ, ಅದು ಆ್ಯಕ್ಚುಲಿ ಸೋಲಾರ್ ಪ್ಲೆಕ್ಸಸ್. ಬಟ್ ಇಲ್ಲಿ ಪವರ್ಫುಲ್ ಅಂತ ಇಲ್ಲೂ ತೋರಿಸಿದ್ರು, ಪವರ್ಫುಲ್ಲಾಗಿ ಕೂತಿದ್ರು ಬಟ್ ಒಂದು ಟೈಮಲ್ಲಿ ಅಂತ ವಿಭಿನ್ನ ಪಾತ್ರಗಳನ್ನೆಲ್ಲ ಮಾಡ್ತಾಯಿದ್ರು ಅಂತ ತೋರಿಸಿದ್ರು. ಇದು ಆರೆಂಜ್ ತೋರಿಸಿದ್ದಾರೆ. ಇಲ್ಲಿ ಏನು ಸಕ್ರಲ್ ಚಕ್ರ ತೋರಿಸ್ತಾ ಇದ್ದಾರೆ. ಅಂದರೆ 2ನೇ ಚಕ್ರನೂ ಬ್ಲಾಕ್ ಆಯಿತು, ಕ್ರಿಯೇಟಿವಿಟಿ ಬ್ಲಾಕ್ ಆಯಿತು, ಪವರ್ಲೆಸ್ ಆಗೋದ್ರು ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಆಶ್ಟ್ರೇ ಇದೆ, ಮೇ ಬಿ ಅವ್ರು ಸ್ಮೋಕ್ ಮಾಡ್ತಾ ಇದ್ದಿರ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ಆ್ಯಂಡ್ ವಿಭಿನ್ನ ಪಾತ್ರಗಳನ್ನಂತೂ ಮಾಡಿದ್ದಾರೆ. ಮೇ ಬಿ ಆರ್ಟಿಸ್ಟ್ ಇದ್ದರು, ಅದಕ್ಕೆ ಕ್ರಿಯೇಟಿವಿಟಿ ಕ್ಲೋಸ್ ಆಯಿತು. ಜಡ್ಜ್ಮೆಂಟು, ಅವ್ರು ಏನು ಜಡ್ಜ್ಮೆಂಟ್ ಮಾಡಿದ್ರು ಅದು ಅವ್ರಿಗೆ ಹೊಡೀತು ವಾಪಸ್ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಅದರಿಂದ ಅವರ ಜೀವನದ ಪಥನೇ ಚೇಂಜ್ ಆಗಿಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ತುಂಬ ಚಾನ್ಸ್ ಇತ್ತು ಅವ್ರಿಗೆ ಲೈಫಲ್ಲಿ, ಬಟ್ ಅದಾಗಲಿಲ್ಲ ಅನ್ನೋ ಥರ. ಆ್ಯಂಡ್ ಮೇ ಬಿ ಅವ್ರು ಟ್ರಾವೆಲ್ ಕೂಡ ಮಾಡಿರ್ಬೋದು, ಅಬ್ರಾಡ್ ಕೂಡ ಟ್ರಾವೆಲ್ ಮಾಡಿರ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ಅಬ್ರಾಡ್ ಟ್ರಾವೆಲ್ ಮಾಡಿರ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ, ಇನ್ನೇನು ಹೇಳ್ತಾರೆ ಈ ಕಿಂಗ್ ಆಫ್ ಪೆಂಟಿಕಲ್ಸ್, ಇನ್ನೇನು ಹೇಳ್ಕೊತಾ ಇದ್ದಾರೆ, ಇನ್ನೇನು ಬೇಜಾರು ತೋರಿಸ್ಕೊತಾ ಇದ್ದಾರೆ ಅವರು. ಎಸ್ ಬಾಬಾ, ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು. ಓಕೆ, ಓಕೆ, ಇದು ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೋಡಿ, ಪೇಜ್ ಆಫ್ ವಾಂಡ್ಸ್. ಓಕೆ, ಇವ್ರನ್ನ ಯಾವ ಥರ ಟಾರ್ಗೆಟ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಮನೇಲಿದ್ದರೂ ಮನೆಯವ್ರ ಥರ ಅಲ್ಲ, ಸಪ್ರೇಟ್ ಒಂಥರ ನೋಡಿ, ಮುಖ ಯಾವ ಕಲರ್ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಥರ ಒಂಥರ ಅದಕ್ಕೇನು ಹೇಳ್ತಾರೆ, ಅವ್ರಿಗೆ ಗೊತ್ತಾಗ್ತಾ ಇತ್ತು, ಅಲಾರಮ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲಾರಮ್ ಆಗ್ತಾ ಇರೋದು, ನಾ ಹೇಳಿದ್ನಲ್ಲ ಏನು, ಎಗ್ ಶೆಲ್ ಮೇಲೆ ನಡೆಯೋ ಥರ ಅಂತ, ಯಾವಾಗ್ಲೂ ಟೆನ್ಷನಲ್ಲಿ, ಈಗ ಏನಾಗುತ್ತೆ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಬಟ್ ಅಷ್ಟೇ ಭಕ್ತಿ ಇತ್ತು ದೇವ್ರ ಬಗ್ಗೆ ಅಂತ. ಇಲ್ಲೊಂದು ಕ್ಯಾಂಡಲ್ ಇದೆ ನೋಡ್ಬೋದು ನೀವು, ಕಾಣುತ್ತಾ. ಸೊ ಅಷ್ಟೇ ಭಕ್ತಿ ಇತ್ತು. ಬಟ್ ಹೆಂಗೆ ಆಗ್ಬಿಡ್ತು, ಮುಖ ಪೇಲ್ ಬಿದ್ದೋಯ್ತು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಆ ಟೈಮ್ ಅನ್ನೋದು ಆ ಥರ ಚೇಂಜ್ ಮಾಡಿಬಿಡ್ತು. ಮನೇಲಿದ್ದರೂ ಮನೇಲಿಲ್ದ ಹಾಗೆ, 4 ಆಫ್ ವಾಂಡ್ಸ್, ಆ ಖುಷಿ, ಆ ಮನೆ ಅನ್ನೋ ಒಂದು ರೆಸ್ಪೆಕ್ಟೇ ಇರಲಿಲ್ಲ. ಯಾವಾಗಲೂ ಒಂದು ಟೆನ್ಷನ್ ಲೈಫ್ ಆಗಿಬಿಡ್ತು ಅಂತ ತೋರಿಸ್ತಾ ಇದ್ದಾರೆ. ಯಾವಾಗಲೂ ಅಲಾರಮ್, ಆಯಿತಾ, ಯಾವಾಗಲೂ ಅಲಾರಮ್ಮು, ಆ ಥರ ಅಂತ. ಆ್ಯಂಡ್ ಅವ್ರಿಗೇನೆಂದರೆ ಗೊತ್ತವ್ರಿಗೆ ಯಾವ ಇಲ್ಲಿ ಲೆಟರ್ಸ್ ಇದೆ ನೋಡಿ ಇಲ್ಲಿ, ಆಯಿತಾ, ಮೇಲ್ ಬಾಕ್ಸ್ ಥರ. ಅಂದರೆ ಗೊತ್ತವ್ರಿಗೆ ನೆಕ್ಸ್ಟ್ ಮೂಮೆಂಟ್ ಏನು ಬರುತ್ತೆ ಮೆಸೇಜು, ನೆಕ್ಸ್ಟ್ ಮೂಮೆಂಟ್ ಏನೋ ಒಂದು ಆಗುತ್ತೆ, ನೆಕ್ಸ್ಟ್ ಆ ಥರ. ಅಂದರೆ ಆ ಥರ ಒಂದು ಅಲಾರಮ್ ಇತ್ತು, ಅಷ್ಟು ಟೆನ್ಷನಲ್ಲಿದ್ದರು ಅನ್ನೋ ಥರ ಇಲ್ಲಿ ತೋರಿಸ್ತಾ ಇದ್ದಾರೆ, ಓಕೆನಾ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಅದೇ ಇವರ ವೈಫ್ ಅಂತ ತೋರಿಸ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವರು ಲೈಫ್ ಚೇಂಜ್, ಅವರು ಡೀಲ್ ಮಾಡ್ಕೊಂಡು ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಾ ಇದ್ರು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಓಕೆನಾ. ಅದೊಂದಿತ್ತು ಅವ್ರಿಗೆ ಮನಸ್ಸಿನಲ್ಲಿತ್ತು ಬೇಜಾರು ಅನ್ನೋ ಥರ, ಕೇರೇ ಇರಲಿಲ್ಲ ಅನ್ನೋ ಥರನೂ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್, ಆಯಿತಾ. ಏನಾಯಿತು ನಿಮಗೆ ಗೊತ್ತಿರುತ್ತೆ. ಸೊ ಇನ್ನೊಂದು ನೆಕ್ಸ್ಟು
ಸಿಕ್ಸ್ ಆಫ್ ಸೋರ್ಸು. ಸೊ ತುಂಬಾ ಕಷ್ಟ ಆಯಿತು ಅವ್ರಿಗೆ. ಆ ಥರ ಒಂದು ಪರಿಸ್ಥಿತಿಯಿಂದ ಬೇರೆ ರೆಲ್ಮ್ಗೆ ಹೋದರು ಅಂತ ತೋರಿಸ್ತಾ ಇದ್ದಾರೆ. ಸೊ ಸ್ಯಾಡ್. ಆ ಥರ ಒಂದು ಪರಿಸ್ಥಿತಿಯಿಂದ ಬೇರೆ ರೆಲ್ಮ್ಗೆ ಹೋಗಿದ್ದಾರೆ ಅಂದರೆ ಇಷ್ಟೆಲ್ಲ ತೊಂದರೆಗಳಿತ್ತು, ಬೇಜಾರಿತ್ತು ಅವ್ರಿಗೆ ಅಂತ ಹೇಳ್ಕೊತಾ ಇದ್ದಾರೆ. ಓಕೆನಾ? ಸೊ ಇನ್ನೇನಾದ್ರು ಹೇಳ್ತಾರಾ? ಇದು ಇಷ್ಟೇನಾ ಪಾಪ? ಓಕೆ, ಬೇರೆ ಇನ್ನೇನು ಕ್ವಶನ್ ಕೇಳಬೇಕು? ಹಾಂ, ಓಕೆ. ಸೊ ಇನ್ನೇನು ಹೇಳಬೇಕು ಬಾಬಾ ಈಗ? ನೀವು ಹೇಳಬೇಕು ಬಾಬಾ. ಓಕೆ. ಸೊ ನೋಡಿ ಫಸ್ಟು ಓಕೆ, ಇದನ್ನು ಹೇಳುವಂಥದ್ದು ಇವಾಗ. ಈಗ ನೋಡಿ, ಫಸ್ಟ್ ತೋರಿಸಿದ್ರು ಏನು ಫ್ರೇಮಲ್ಲಿದ್ದಾರೆ ಅಂತ, ಆಯಿತಾ? ಈಗ ಮತ್ತೆ ಹೊಟ್ಟೋದ್ರು, ಹೀಗೆ ಜೀವನದಿಂದ ಹೋಗಿ ಫ್ರೇಮಾಗಿ ಬಂದರು ಅಂತ ಹೇಳ್ತಾ ಇದ್ದಾರೆ ಈಗ, ಆಯಿತಾ? ಸೊ ನಾನು ಇನ್ನೇನು ಹೇಳಬೇಕು ಅಂದರೆ ಓಕೆ. ಸೊ ಈ ಥರ ತೋರಿಸ್ತಾ ಇದ್ದಾರೆ, ಸರಿನಾ? ಸೊ ಈಗ ಫೈನಲ್ ನೋಡೋಣ ಇನ್ನೇನು. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓ ಮೈ ಗಾಡ್, ನೋಡಿದ್ರಾ ಹೇಗೆ ಬಿತ್ತು ಕಾರ್ಡ್ಸ್ ಅಂತ? ಇದು 9 ಆಫ್ ಸೋರ್ಡ್ಸು. ಅವ್ರನ್ನ ಯಾವ ಥರ ಹೋದರು ಅವರು, ಇಲ್ಲಿ ಅಂದರೆ ಈ ರೆಲ್ಮ್ ಬಿಟ್ಟು ಹೋದರು ಅಂತ ತೋರಿಸಿದ್ರು, ಆಯಿತಾ? ಹೇಗೆ ಅವರು ಹೋದರು ಅನ್ನೋದನ್ನು ಇದೇನೋ ತೋರಿಸ್ತಾ ಇದ್ದಾರೆ ಇವಾಗ. 9 ಆಫ್ ಸೋರ್ಡ್ಸ್ ಒಂದೊಂದು ಅಯ್ಯಪ್ಪ, ಚುಚ್ಚಿ ದ ಅನುಭವ ಆಯಿತು ಅವ್ರಿಗೆ ಸಾಯುವಾಗ. ಅಂದರೆ ಆ ರೀತಿ ಒಂದು ತೊಂದರೆ ಆಗಿದೆ, ತೊಂದರೆ ಕೊಟ್ಟಿರೋದು ಇಲ್ಲಿ ನೋಡಿ ಅಂತ ತೋರಿಸ್ಕೋತಾ ಇದ್ದಾರೆ ಪಾಪ ಅವರೇನೆ. ಇಷ್ಟು ತೊಂದರೆ ಆಯಿತು ನನಗೆ ಅಂತ. ಇಲ್ಲಿರೋದು ಬರೀ 3 ಆಫ್ ಸೋರ್ಡ್ಸು, ಹೃದಯ ಚುಚ್ಚದಂಗೆ. ಇಲ್ಲಿರೋದು 9 ಸೋರ್ಡ್ಗಳು, ಆಯಿತಾ? 9 ಕತ್ತಿ ಚುಚ್ಚಿ ಸಾಯಿಸಿದ ಹಾಗೆ ಆಗೋಯ್ತು ನನಗೆ, ಸಾಯಿಸಿದ್ರು ಅಂತ ಹೇಳ್ಕೊತಾ ಇದ್ದಾರೆ. ಸೊ ಇಲ್ಲಿ ಓ ಗಾಡ್, ಓಕೆ. ಇದು 4 ಕಾರ್ಡ್ಸ್ ಬಿದ್ದಿದೆ ಇಲ್ಲಿ ಆ್ಯಕ್ಚುಲಾಗಿ. 1 2, ಇದೊಂದು 3, ಆಯಿತಾ? ನೋಡಿ. ಓ ಮೈ ಗುಡ್ನೆಸ್. ಪ್ಲಸ್ ಅಂತಿದ್ದಾರೆ, ಓಕೆನಾ? ಪ್ಲಸ್ ಇದೆಲ್ಲ ಸಾಲದು ಅಂತ. ಇದು ನೋಡು 9 ಎನರ್ಜಿ ಬರ್ತಾ ಇದೆ. ಕ್ಲೋಸ್ ಮಾಡಿದ್ರು ಯಾವ ಥರ ಅಂದರೆ ವಾಂಡ್ಸು, ಆ್ಯಕ್ಷನ್ ಅಂತೂ ಭಯಂಕರ ಲಾಸ್ಟ್ ಅಂತ, ಓಕೆ ಆಯಿತಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓ ಮೈ ಗುಡ್ನೆಸ್. 4 ಆಫ್ ಸೋರ್ಡ್ಸ್. ನಾನು ಯಾವಾಗಲೂ ಹೇಳ್ತೀನಿ, ನನಗೆ 4 ಆಫ್ ಸೋರ್ಡ್ಸ್ ಯಾವ ಥರ ಕಾಣಿಸುತ್ತೆ ಅಂತಂದರೆ, ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಅರ್ಲಿಯರ್ ಆಲ್ಸೋ, ಇದೇನು ಹೊಸದಾಗಿ ಹೇಳಿಸಿದ್ರು ನನಗೆ. ಲೈಕ್ ಯಾವ ಥರ ಅಂತಂದರೆ, ಆ್ಯಕ್ಚುಲಿ ಇದು ಕಾರ್ಡು ರೆಸ್ಟ್ ತೊಗೊಳ್ಳೋದು ಅನ್ನೋ ಥರ, ಆಯಿತಾ? ರೆಸ್ಟ್ ತೊಗೊಳ್ಳೋದು ಅನ್ನೋ ಥರ. ಬಟ್ ನನಗೆ ತೋರಿಸಿದ್ದು ಯಾವ ಥರ ಅಂತಂದರೆ, ನನಗೆ ತೋರಿಸಿದ್ದು ಯಾವ ಥರ ಅಂತಂದರೆ ಲೈಕ್ ಇದು ಏನದು, ಅದಕ್ಕೆ ಹೆಸರೇನು ಬಾಬಾ? ಸೊ ನಂಗೆ ತೋರಿಸಿದ್ದು ಯಾವ ಥರ ಅಂತಂದರೆ ಲೈಕ್ ತುಂಬ ವಿಡಿಯೋಲು ಹೇಳಿದ್ದೀನಿ. ಇದು ಸಿಮೆಟ್ರಿ ಅಂತಾರೆ ನೋಡಿ, ಅಂದರೆ ಸ್ಮಶಾನದಲ್ಲಿ ಸುಡೋ ಥರ ಅನ್ನೋ ಥರ ಅಂತ. ಅಂದರೆ ಫೈನಲ್ ಸ್ಟೇಜ್ ಆಗೋಗಿದೆ ಆಗಲೇನೆ ಅನ್ನೋ ಥರ ತೋರಿಸೋರು ನನಗೆ. ರೆಸ್ಟಲ್ಲ ಅದು ಆ ಥರ ಅಂತ, ಪರ್ಮನೆಂಟ್ ರೆಸ್ಟ್ ಅನ್ನೋ ಥರ ತೋರಿಸಿದ್ರು ನನಗೊಂದ್ಸಲ. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಚರ್ಚಿಂದ ಜನ ನೋಡ್ತಾ ಇರೋ ಥರ ಇರುತ್ತೆ, ಲೈಕ್ ನೋಡ್ತಾ ಇದ್ದಾರೆ ಅನ್ನೋ ಥರ. ಬಟ್ ಇಲ್ಲಿ ನೋಡಿದ್ರೆ ಜಸ್ಟ್ ಒಂದು ಫ್ರೇಮ್ ಇಟ್ಟಿದ್ದಾರೆ. ಫ್ರೇಮ್ ನೋಡಿ, ಇಲ್ಲೂ ಒಂದು ಫ್ರೇಮ್ ಆಗಿಬಿಟ್ಟಿದ್ದಾರೆ ಆಗಲೇನೆ, ಆಯಿತಾ? ಅವರು ಸೊ ಇಲ್ಲಿ ಆಗಿದ್ದು ತೊಂದರೆ ನೋವಿಂದ, ಆಯಿತಾ? ರೆಸ್ಟ್ಲೆಸ್ ಆಗಿಬಿಟ್ರು, ಆಗಲಿಲ್ಲ ಅವ್ರಿಗೆ, ಮಲಗೋಕ್ಕಾಗ್ತಿರ್ಲಿಲ್ಲ, ಕೂರೋಕ್ಕಾಗ್ತಿರ್ಲಿಲ್ಲ. ನಿಮ್ಗೆ ಯಾರು ನೆನ್ಪು ಬರ್ತಾರೆ ಈ ಥರ ನೋಡಿ,
ಓಕೆನಾ. ಸೊ ಈ ಥರ ಆಯಿತು ಆ್ಯಂಡ್ ಅವ್ರದ್ದು ಲೈಫು ಎಷ್ಟು ಬ್ರೈಟಾಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ 6 ಆಫ್ ವಾಂಡ್ಸು ಅವರ ಮೇ ಬಿ ಅವರ ಇದೇನು ತೋರಿಸ್ತಾ ಇದ್ದಾರೆ, ಕ್ರಿಯೇಟಿವಿಟಿ ಅಂತೇನೋ ಹೇಳಿದ್ರಲ್ವಾ. ಸೊ ಮೇ ಬಿ ಅವ್ರು ನೋಡಿ, ಕ್ರಿಯೇಟಿವಿಟಿ ಅಂತಂದರೆ ಸ್ಟೇಜ್ ಅಂತೆಲ್ಲ ಹೇಳಿಸಿದ್ರು, ಹಾಗೆ ಅಂತ ಬರೀ ಈ ಏನು ಯಾವ ಥರನಾದರೂ ಇರ್ಬೋದು. ಇದು ವೆರಿ ಕ್ರಿಯೇಟಿವ್ ಅನ್ನೋದು ವಿಭಿನ್ನ ಪಾತ್ರ ಅಂತ ಬರೀ ಪಾತ್ರಗಳು ಮಾಡಿದ್ರು ಅಂತ ಅಂದರೆ ಒಂದು ಆರ್ಟಿಸ್ಟ್ ಆ ಥರ ಅಂದರೆ ಯಾವ ಥರನಾದರೂ ಇರ್ಬೋದು, ಏನು ಮಾಡ್ತಾಯಿದ್ರು. ಸೊ ನಿಮ್ಮ ಇವ್ರು ಯಾರು ನಿಮಗೆ ಗೊತ್ತು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಒಂದಾಗುತ್ತೂ ಒಂದು 999 ನೋಡಿ ಬಂತು ಆಯಿತಾ. ಇಷ್ಟು ತೊಂದರೆ ಪಟ್ಟಿದ್ದಾರೆ ಅಂದರೆ 9 ತಿಂಗಳು ಅಂತ ತೋರಿಸ್ತಾ ಇದ್ದಾರೆ. ಕೊನೆ 9 ತಿಂಗಳು, ಯಪ್ಪ ಅಷ್ಟೂ ತೊಂದರೆ ಪಟ್ಟಿದ್ದಾರೆ. ಚೂರಿಯಿಂದ ಇರಿದ ಹಾಗೆ ಪ್ರತಿ ಕ್ಷಣ ಪ್ರತಿ ಮೊಮೆಂಟು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಕೂತ್ಕೊಳ್ಳೋಕ್ಕಿಲ್ಲ, ನಿಂತ್ಕೊಳ್ಳೋಕ್ಕಿಲ್ಲ ಅಂತ ಆ ಥರ ಅಂತ ತೋರಿಸ್ತಾ ಇದ್ದಾರಪ್ಪ. ಭಗವಂತನೆಲ್ಲ ಅಷ್ಟಿಷ್ಟೆಲ್ಲ ಪ್ರಾರ್ಥನೆ ಮಾಡಿರೋದವರು ಅಂತ ತೋರಿಸ್ತಾ ಇದ್ದಾರೆ. ಭಗವಂತನ ಭಯಂಕರ ಪ್ರಾರ್ಥನೆ ಮಾಡ್ತಾಯಿದ್ರು, ನನಗೆ ಏನು ಮುಕ್ತಿ ಕೊಡಿಸು ಅನ್ನೋ ಥರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೇನಾದರೂ ಇದು ಏಂಜಲ್ ನಂಬರ್ಸ್ ಕಾಣಿಸ್ತಾ ಇದ್ದಿರ್ಬೋದು, 009 ಅಥವಾ 999 900 ಈ ಥರ ಎಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಆ ಥರ ಒಂದು ಈ ಥರ ಇತ್ತು ಅವ್ರ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರಪ್ಪ ಅಷ್ಟೇನೆ. ಓಕೆನಾ. ಆ ಥರ ಸಾಯ್ಬೇಕಾಯ್ತು ಒಂಥರ. ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರೇ, ಇದು ಅವರ ಕೈಯಲ್ಲಿತ್ತು. ಆ ಥರ ಇದು ಅವ್ರ ಕೈಯಲ್ಲಿ ಇತ್ತು ಅಂತ ಶುರುಲ್ ಹೇಳಿಸಿದ್ರಲ್ವ, ಇದಕ್ಕೋಸ್ಕರನೇ ಹೇಳಿಸಿರೋದು. ಇಷ್ಟು ಭಯಂಕರವಾಗಿ ಕಷ್ಟಪಟ್ಟಿದ್ದಾರೆ ಸಾಯಕ್ಕೆ, ಇಷ್ಟು ಭಯಂಕರವಾಗಿ ಸಾಯಿಸಿರೋದು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅವ್ರಿಗೆ ಹೀಗೆ ಇಲ್ಲಿ ತೋರಿಸ್ತಿದ್ದಾರೆ ಅಷ್ಟೇ, ನೆಮ್ಮದಿಯಾಗಿ ಮಲಗಿರೋ ಥರ. ಬಟ್ ಅವ್ರು ಒಂದು ದಿವಸ ಈ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇದು ಮತ್ತೆ ನನಗೆ ಸೋಲಾರ್ ಪ್ಲೆಕ್ಸಸ್ ಥರನೇ ಕಾಣಿಸ್ತಾ ಇದೆ. ಅಂದರೆ ಪವರ್ಲೆಸ್ ಆಗೋಗಿದ್ರು, ನಿದ್ದೆ ಮಾಡೋಕ್ಕೂ ಅವ್ರ ಹತ್ರ ಪವರ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿದ್ದೆ ಮಾಡಬೇಕಂದ್ರೂ ಅದು ಬೇರೆಯವ್ರು ಪರ್ಮಿಷನ್ ಕೊಟ್ಟರೆ ಮಲ್ಕೋಬೋದು ಅಷ್ಟೇ, ಪರ್ಮಿಷನ್ ಇಲ್ಲ ಅಂದರೆ ಎದ್ದಿರಬೇಕು ಅಷ್ಟೇ, ಆ ಥರ. ಸೊ ನೆವರ್ ಒಂದು ಏನು ಕಂಫರ್ಟಬಲ್ ಆಗಿ ಆ ಥರ ಒಂದು ನಿದ್ದೆ ಅನ್ನೋದೇ ಇರಲಿಲ್ಲ. ಅಂದರೆ ಪವರೇ ಇರಲಿಲ್ಲ, ಯಾವುದಕ್ಕೂ ಪವರ್ಲೆಸ್. ಅಫ್ಕೋರ್ಸ್ ಹಂಗೆ ನಡೆಯೋದು. ಇವ್ರ ಕೈಗೆ ಸಿಗಾಕೊಂಡ್ರೆ, ಯಾರ ಕೈಗೆ, ನಾರ್ಸಿಸಿಸ್ಟ್ ಕೈಗೆ, ಇದ್ದಂಗೆಲ್ಲ ಸತ್ತಂಗೆಲ್ಲ, ಬದುಕೋಕ್ಕೂ ಆಗಲ್ಲ, ಬಿಡೋಲ್ಲ, ಸಾಯೋಕ್ಕೂ ಬಿಡೋಲ್ಲ ಆಯಿತಾ. ಅದು ಅನುಭವಿಸಿದವ್ರಿಗೆ ಗೊತ್ತು ಯಾವ ಥರ ಇರುತ್ತೆ ಲೈಫು ಅಂತ. ನಾನು ಬೇರೆ ವಿಡಿಯೋ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಮತ್ತೆ 6 ಆಫ್ ವಾಂಡ್ಸ್ ಬಂದಿದೆ ನೋಡಿ. ಸೊ ಹಿ ವಾಸ್ ವೆರಿ ಕ್ರಿಯೇಟಿವ್ ಅಂತಲೇ ಮತ್ತೆ ತೋರಿಸ್ತಾ ಇದ್ದಾರೆ ಅಷ್ಟೇ. ವೆರಿ ಕ್ರಿಯೇಟಿವ್, ವೆರಿ ಜಾಯ್ಫುಲ್ ಪರ್ಸನ್ ಅಂತಲೇ ತೋರಿಸ್ತಾ ಇದ್ದಾರೆ. ಬಟ್ ಈ ಥರ ಒಂದು ಎಂಡ್ ಆಯಿತು ನನ್ನ ಜೀವನ, ಕೊನೆ ಆಗಿದ್ದು ಈ ಥರ ಇತ್ತು. ಓಕೆ, ಅವ್ರ ಕೊನೆ ಮೊಮೆಂಟಲ್ಲಿ ಅವ್ರು ತುಂಬ ಜ್ಞಾಪಿಸ್ಕೊಂಡ್ರಂತೆಪ್ಪ ಆಯಿತಾ. ಜ್ಞಾಪಕ ಮಾಡಿಕೊಂಡೆ, ಅವರ ಪ್ರಿಯ ಯಾರು ಅವ್ರೂ ಜ್ಞಾಪಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವ್ರು ಇರ್ಬೋದು. ಓಕೆನಾ. 7 ಆಫ್ ಕಪ್ಸ್ ಮಗಳು, ಇಬ್ಬರು ಮಕ್ಕಳಿದ್ದಾರೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಇಬ್ಬರು ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಸೊ ಅವ್ರನ್ನ ತುಂಬ ಜ್ಞಾಪಿಸ್ಕೊಂಡ್ರು ಅಂತಲೂ ತೋರಿಸ್ತಾ ಇದ್ದಾರೆ. ಇದು ಯಾರು ಇರ್ಬೋದು. ಸೊ ಜ್ಞಾಪಿಸ್ಕೊಂಡೆ, ತುಂಬ ನೆನಪು ಮಾಡಿಕೊಂಡೆ ಅಂತಿದ್ದಾರೆ ಪಾಪ ಈಗ. ಓಕೆ, ಓ ಮೈ ಗಾಡ್. ಬಟ್ ಅವ್ರಿಗೆ ಮಾತಾಡಬೇಕು, ಫೋನ್ ಥರ ತೋರಿಸಿದ್ರೆ ಮಾತಾಡಬೇಕು ಅಂದ್ರೂ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ. ಮಾತಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಪವರ್ಲೆಸ್ ಅಲ್ವಾ. ಪವರ್ಲೆಸ್ ಅಂತ ಅದಕ್ಕೇ ಇದು ತೋರಿಸಿದ್ದು ನನಗೆ, ಇದನ್ನು ನೋಡು ಅಂತ ಆಯಿತಾ. ಸೊ ಎಷ್ಟು ಪವರ್ಲೆಸ್ ಆಗೋಗಿದ್ರು ಅಂದರೆ, ಇವ್ರು ಯಾರನ್ನ ನೆನೆಸ್ಕೊಂಡು ಮಾತಾಡಬೇಕಂದ್ರೂ ಮಾತಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಓ ಮೈ ಗಾಡ್. ಇದು ಓಕೆ, ಅವರು ತುಂಬ ಕನಸು ಏನು ಕಂಡಿದ್ರು ಆಯಿತಾ. ಒಂದು ಕ್ರಿಯೇಟಿವಿಟಿ ಒಂದು ಇತ್ತು ಅಂತ ಹೇಳಿದೆ ಅಲ್ವಾ. ಅಂದರೆ ಒಂದು ಟೈಮಲ್ಲಿ ಅವರು ತುಂಬ ಕನಸುಗಳು ಕಂಡಿದ್ರು. ಲೈಕ್ ಈ ಥರ ಇರಬೇಕು ನಾನು, ಹಾಗಿರಬೇಕು ಅಂತ. ಬಟ್ ಅದನ್ನು ಜ್ಞಾಪಿಸ್ಕೊಂಡೆ ನಾನು. ನನ್ನ ಕೊನೆ ಗಳಿಗೆಯಲ್ಲಿ ಇದನ್ನು ಜ್ಞಾಪಿಸ್ಕೊಂಡೆ. ಆ್ಯಸ್ ಇಫ್ ನಾನು ನೋಡಿ ಇಲ್ಲಿ ಮೈಕಲ್ಲಿ ಹಾಡ್ತಾ ಇರೋ ಥರ ಇದೆ ಇದು ಆಯಿತಾ. ಡ್ಯಾನ್ಸ್ ಮಾಡಿ ಹಾಡ್ತಾ ಇರೋ ಥರ. ಸೊ ಹೇಗಿದೆ ಅಂತಂದರೆ ಲೈಕ್ ಅದನ್ನು ತುಂಬ ಜನ ಹೊಗಳ್ತಾ ಇರೋ ಥರ, ಅಥವಾ ತುಂಬ ಜನ ಏನು
ವಾವ್ ಅಂತ ಹೇಳೋ ಥರ ಆ ಥರ ಒಂದು ಜ್ಞಾಪಿಸ್ಕೊಳ್ತಾ ಇದ್ದೆ ನಾನು. ಈ ಥರ ಒಂದು ಟೈಮ್ ಅಂದರೆ ಕನಸು ಕಂಡೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಥರ ಕನಸು ಕಾಣ್ತಾ ಕಾಣ್ತಾ ಯಾರ ಅವರ ಪ್ರೀತಿ ಮಕ್ಕಳ ಅಥವಾ ಯಾರಾದ್ರೂ ಆಯಿತಾ, ಮಕ್ಕಳೇ ಬಂದಿರೋದು ಅಲ್ಲೂ. ಸೊ ಇಬ್ಬರ ಬಗ್ಗೆ ತುಂಬ ಯೋಚನೆ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಯಾರು ಇರ್ಬೋದು ಇವರಿಬ್ಬರು. ಸೊ ಇವರು ಆಯಿತಾ, ಈ ತಂದೆಯವರು ಹೋಗಿದ್ದು ಪವರ್ಲೆಸ್ ಆಗಿಬಿಟ್ರು, ಮಲ್ಕೊಳ್ಳೋಕ್ಕೂ ಇರಲಿಲ್ಲ ಅವ್ರಿಗೆ. ಏಕೆಂದರೆ ಇದು ಪವರ್ಲೆಸ್ ಅಂತಲೇ ತೋರಿಸೋದು ಇದು ಆಯಿತಾ. ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ತೋರಿಸ್ತಾ ಇದ್ದಾರೆ. ಎಗೇನ್ ಪವರ್ಲೆಸ್, ಮಲಗೋಕ್ಕೂ ಕೂರಕ್ಕೂ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಬೇಕು, ಜೊತೆಗೆ ಮಾತಾಡೋಕ್ಕೂ ಪರ್ಮಿಷನ್ ಬೇಕು. ಆ ಥರ ಚುಚ್ಚಿ ಅವರು ಜೀವನನೇ ಹಾಳಾಗೋಯ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಎಸ್ ಪಾಪ. ಸೊ ಈ ಥರ ಇದೆ ಈ ಕತೆ, ಓಕೆನಾ. ಸೊ ಇವರ ಸ್ಟೋರಿ ಈ ಥರ ಹೇಳ್ಕೊತಾ ಇದ್ದಾರೆ. ಇದು ತುಂಬ ಪೇನ್ಫುಲ್ ಇದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೇಳಬೇಕು. ಈ ಥರ ಹೇಳಿಸ್ತಾ ಇದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ. ಬಟ್ ಅವರ ಲಾಸ್ಟ್ 9 months ತುಂಬ ಒದ್ದಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರಪ್ಪ, ಓಕೆನಾ. 9 months ಮಾತ್ರ ತುಂಬ ಒದ್ದಾಡಿದ್ದಾರೆ, ಅಷ್ಟಂತೂ ನಿಜ. ಸುಮ್ಮನೆ ಬರ್ತಾ ಇರೋದಲ್ಲ, 9 ತಿಂಗಳು 9 ಅಂತ ಬರ್ತಾ ಇದೆ. 9 ತಿಂಗಳು ತುಂಬ ನೊಂದಿದ್ದಾರೆ, ತುಂಬ ಒದ್ದಾಡಿದ್ದಾರೆ. ಯಾವ ಥರನಾದ್ರು ಇರ್ಬೋದು, ನೀವೇ ಯೋಚನೆ ಮಾಡಿ, ನೀವು ಯಾವ ಮೆಸೇಜ್ ಹಾಕ್ಕೊಂಡಿದ್ದೀರಾ. ಹೆಚ್ಚು ಕಮ್ಮಿ 9 months ತನಕ ಬೆಡ್ ರಿಡನ್ ಥರ ಇದ್ರಾ, ಅಥವಾ ಏನು ಮಾತು ಆಡೋಕ್ಕಾಗ್ದೇ, ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಡಿಪೆಂಡೆಂಟ್ ಆಗಿದ್ರಾ, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇದ್ದರು, ಸಿಕ್ಕಾಬಟ್ಟೆ ಆ ಥರ ಆಗೋಗಿದ್ರಾ, ಅಥವಾ ನೀವು ಮಾತಾಡಿದ್ರೂ ಮಾತಾಡಿಸ್ತಾ ಇರಲಿಲ್ವಾ, ಲೈಕ್ ಸಮಥಿಂಗ್ ಲೈಕ್ ದಟ್, ಓಕೆ. ಆ ಥರ ಇತ್ತ ಪರಿಸ್ಥಿತಿ. ತುಂಬ ಸೈಲೆಂಟ್ ಆಗಿದ್ರಾ, ಇಲ್ಲಿ ನೋಡಿ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ತುಂಬ ನೋವು ಇದ್ರೂ ಹೇಳ್ಕೊಂಡಿಲ್ಲ ಅಪ್ಪ, ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಇನ್ನೊಂದು ಕಾರ್ಡ್ ತೆಗಿತೀನಿ. ಇನ್ನೇನು ಹೇಳಬೇಕು. ಎಸ್ ಬಾಬಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ನೋಡಿ, ಚೂರಿ ರಾಣಿ, ಕತ್ತಿ ರಾಣಿನ ಚೂರಿ ರಾಣಿನ ಇವರಿಂದ ಅಂತ ಮತ್ತೆ ತೋರಿಸ್ತಿದ್ದಾರೆ ಅಷ್ಟೇ ಆಯಿತಾ. ಯಾರು ಅಂತಂದರೆ ಅದೇ ಈ ವೈಫಿಂದಾನೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಚುಚ್ಚಿ ಸಾಯಿಸಿದ್ರು, ಎಲ್ಲ ಥರ ಒಂದು ತೊಂದರೆ ಆಯಿತು ಅಂತ. ಸೋಲ್, ಓಕೆ. ಓ ಮೈ ಗಾಡ್, ಇಲ್ಲೇಂತೂ ಹೇಳ್ತಾ ಇದ್ದಾರೆ ಗೊತ್ತಾ. ಇವ್ರು ಏನು ಅನ್ಕೋಬಿಟ್ರು ಅಂತಂದರೆ, ಇವರು ಸೋಲ್ ಪಾರ್ಟ್ನರ್ ಅನ್ನೋ ಥರ ಒಂದು ಲವ್ ಆಫರ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೋಲ್ ಪಾರ್ಟ್ನರ್, ಓಕೆನಾ, ಆ ಥರ ಅಂತ. ಬಟ್ ಆ್ಯಕ್ಚುಲಿ ನನ್ನ ಸ್ಪಿರಿಟ್ನೇ ಚೂರಿ ಹಾಕ್ಬಿಟ್ರು, ಸ್ಪಿರಿಟ್ಗೆ ಸಾಯಿಸ್ಬಿಟ್ರು, ನನ್ನ ಆತ್ಮನೇ ಸಾಯಿಸ್ಬಿಟ್ರು, ನನ್ನ ಜೀವಂತ ಶವವಾಗೋಗಿದ್ದೆ ನಾನು ಅಂತ ತೋರಿಸ್ತಾ ಇದ್ದಾರೆ. ಇದು ನನಗೆ ಯಾಕೆ ತೋರಿಸಿದ್ರು ಗೊತ್ತಾ, ಹೇಗೆ ಹೇಳ್ತಾ ಇದ್ದೀನಿ ನಾನು ಇದು ವೈಫ್ನೇ ಅಂತಂದರೆ, 2 of Cups ತೋರಿಸ್ತಾ ಇದ್ದಾರೆ ನನಗೆ. ಇದನ್ನು ನೋಡು ಅಂತಿದ್ದಾರೆ. ಇವರೇ ಆಯಿತಾ, ಲವ್ ಆಫರ್ ಕೊಟ್ಟೆ, ನೋಡಿದ್ರೆ ಚೂರಿ ಹಾಕ್ಬಿಟ್ರು ನನ್ನ ಆತ್ಮಕ್ಕೆ. ವೈಟ್ ಆಯಿತಾ, ಕಲರ್ ಇರೋದ್ರಿಂದ ಆತ್ಮನೇ ಸಾಯಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರಪ್ಪ. ಓ ಗಾಡ್. ಸೊ ಇದು ಇವತ್ತಿನ ರೀಡಿಂಗ್ ಆಯಿತು. ಸೊ ಇನ್ನೇನಾದ್ರು ಇನ್ನೇನಾದರೂ ಹೇಳ್ತಾರಾ ನೋಡೋಣ ನೆಕ್ಸ್ಟು, ಓಕೆನಾ. ದಿಸ್ ಇಸ್ ವೆರಿ ಪೇನ್ಫುಲ್ ಆ್ಯಕ್ಚುಲಿ. ತುಂಬ ನೊಂದಿದ್ದಾರೆ, ತುಂಬ ಒದ್ದಾಡಿದ್ದಾರೆ. ಆ್ಯಕ್ಚುಲಿ ಇದು ಪೇಯ್ನ್ ತೋರಿಸ್ತಾ ಇರೋದು, ಇದು ಬರೀ ಮಾನಸಿಕವಾದ ನೋವಲ್ಲ, ಮಾನಸಿಕವಾದ ನೋವು ಕೂಡ, ಯಾಕೆಂದರೆ ಪವರ್ಲೆಸ್ ಆಗೋಗಿದ್ರು ಅಂತಿದ್ದಾರಲ್ವಾ, ಅದು ಕೂಡ. ಇದು ಫಿಸಿಕಲ್ ಪೇಯ್ನ್ ಅಂತ ತೋರಿಸ್ತಾ ಇದ್ದಾರೆ.
ಅದಕ್ಕೆ ಹೇಳಿದ್ದು ನಾನು, ಬೆಡ್ ರಿಡನ್ ಆಗಿದ್ರಾ, ಆ ಥರ ಡಿಪೆಂಡೆಂಟ್ ಆಗಿಬಿಟ್ಟಿದ್ರಾ ಲಾಸ್ಟು ಅಂತಲೂ ಕೇಳ್ತಾ ಇರೋದು. ಬಟ್ ದಿಸ್ ಇಸ್ ವೆರಿ ವೆರಿ ಸ್ಯಾಡ್. ಗೊತ್ತಿಲ್ಲ ಇವರೇನು ಸಾಧಿಸಿದ್ರು ಈ ಥರ ಮಾಡಿ ಏನು ಅಂತ ಗೊತ್ತಿಲ್ಲ ನನಗೆ. ಹಾಂ, ತುಂಬ ಇದು ಮತ್ತೆ ನಾರ್ಸಿಸಿಸ್ಟ್ ಎನರ್ಜಿನೇ ಬರ್ತಾ ಇದೆ. ಏನು ಹೇಳೋದು? ಓಕೆನಾ? ಸೊ ಇದು ಅದೇ ಅವ್ರಿಗೆ ಆ್ಯಕ್ಚುಲಿ ಫಿಸಿಕಲಿ ಪೇಯ್ನ್ ಆಯಿತು ಅಂತಲೇ ತೋರಿಸ್ತಾ ಇದ್ದಾರೆ. ಫಿಸಿಕಲ್ ಪೇಯ್ನು ಆ ಥರನೇ ಚುಚ್ಚಿ ಸತ್ತಿರೋ ಥರ ಅನ್ನೋ ಥರ ತೋರಿಸ್ತಾ ಇದ್ದಾರೆ. 9 ಬರ್ತಾ ಇದೆ, ಮುಗಿಸಿದ್ದು ಎಂಡ್ ಇನ್ನೇನು ಆಯಿತಾ, ಆ ಥರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸರಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? So thank you so much. Thank you.